10ನೇ ತರಗತಿ 2026ರ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರುವಂಥ ಪ್ರಮೇಯಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ 100% ಬರ್ತಕ್ಕಂಥ ಚಾನ್ಸಸ್ ಇರುವಂಥ ಪ್ರಮೇಯಗಳನ್ನೇ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಅದರಲ್ಲಿ ಕೋ ನಿರ್ಧಾರಕ ಗುಣ ಅಂದರೆ ಆ್ಯಂಗಲ್ ಕ್ರೈಟೀರಿಯಾ ಅನ್ನುವಂಥದ್ದು ಸ್ಟೇಟ್ಮೆಂಟು. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತದೆ ಅನ್ನುವಂಥದ್ದು ಸ್ಟೇಟ್ಮೆಂಟು. ಚಿತ್ರದಲ್ಲಿ ನೋಡಿ, ದತ್ತ ಏನು ಕೊಟ್ಟಿದ್ದಾರೆ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಆ್ಯಂಗಲ್ BAC ಇಸ್ ಈಕ್ವಲ್ ಟು ಆ್ಯಂಗಲ್ EDF, ಈ ಎರಡು ಆ್ಯಂಗಲ್ಗಳು ಈಕ್ವಲ್ ಆಗ್ತದೆ. ಆ್ಯಂಗಲ್ ABC ಇಸ್ ಈಕ್ವಲ್ ಟು ಆ್ಯಂಗಲ್ DEF, ಇವೆರಡು ಈಕ್ವಲ್ ಆಗ್ತದೆ. ಆ್ಯಂಗಲ್ ACB ಇಸ್ ಈಕ್ವಲ್ ಟು ಆ್ಯಂಗಲ್ DFE, ಎರಡು ಈಕ್ವಲ್ ಆಗ್ತದೆ. ಆದ್ದರಿಂದ ಸಾಧನೆಯ ತಗೊಂಡ್ರೆ AB/DE ಇಸ್ ಈಕ್ವಲ್ ಟು AC/DF ಇಸ್ ಈಕ್ವಲ್ ಟು BC/EF ಮತ್ತು ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ DEF ಅಂದರೆ ಈ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತದೆ. ರಚನೆ DE ಮತ್ತು DF ಮೇಲೆ ಕ್ರಮವಾಗಿ P ಮತ್ತು Qಗಳನ್ನು ಗುರುತಿಸಿ. AB ಇಸ್ ಈಕ್ವಲ್ ಟು DP ಮತ್ತು AC ಇಸ್ ಈಕ್ವಲ್ ಟು DQ ಕತ್ತರಿಸಿ. PQ ಅನ್ನು ಸೇರಿಸುವುದು. ಸಾಧನೆ ತ್ರಿಭುಜ ABC ಮತ್ತು ತ್ರಿಭುಜ DPQಗಳಲ್ಲಿ AB ಇಸ್ ಈಕ್ವಲ್ ಟು DP ಮತ್ತು AC ಇಸ್ ಈಕ್ವಲ್ ಟು DQ ರಚನೆ ಆಗಿರ್ತದೆ. ಆ್ಯಂಗಲ್ BAC ಇಸ್ ಈಕ್ವಲ್ ಟು ಆ್ಯಂಗಲ್ PDO. ದೇರ್ಫೋರ್ ಆದ್ದರಿಂದ ತ್ರಿಭುಜ ABC ಸರ್ವಸಮ ತ್ರಿಭುಜ DPQ. ಇದು ಬಾಕೋಬಾ ಸಿದ್ಧಾಂತದ ಪ್ರಕಾರ ಆಗುತ್ತೆ. ಆದ್ದರಿಂದ ಆ್ಯಂಗಲ್ ABC ಇಸ್ ಈಕ್ವಲ್ ಟು ಆ್ಯಂಗಲ್ DPO ಸರ್ವಸಮತೆಯ ಗುಣಲಕ್ಷಣವಾಗಿದೆ. ಆದರೆ ಆ್ಯಂಗಲ್ ABC ಇಸ್ ಈಕ್ವಲ್ ಟು ಆ್ಯಂಗಲ್ DEF ಇದು ದತ್ತವಾಗಿದೆ. ಆದ್ದರಿಂದ ಆ್ಯಂಗಲ್ DPO ಇಸ್ ಈಕ್ವಲ್ ಟು ಆ್ಯಂಗಲ್ DEF ಆಗಿದೆ. ದೇರ್ಫೋರ್ PQ ಪ್ಯಾರಲಲ್ ಟು EF ಆಗಿದೆ. ಅನುರೂಪ ಕೋನಗಳು ಸಮವಿದ್ದಾಗ ರೇಖೆಗಳು ಸಮಾನಾಂತರವಾಗಿರುತ್ತವೆ ಅನ್ನುವುದು ಒಂದು ಸ್ಟೇಟ್ಮೆಂಟ್ ಇದೆ. ಆದ್ದರಿಂದ DP/DE ಇಸ್ ಈಕ್ವಲ್ ಟು DQ/DF ಇಸ್ ಈಕ್ವಲ್ ಟು PQ/EF ಅದು ಥೇಲ್ಸ್ ಪ್ರಮೇಯದ ಉಪಪ್ರಮೇಯವಾಗಿದೆ. ಆದ್ದರಿಂದ AB/DE ಇಸ್ ಈಕ್ವಲ್ ಟು AC/DF ಇಸ್ ಈಕ್ವಲ್ ಟು BC/EF. ಆದ್ದರಿಂದ ಯಾಕೆ ಅಂತಂದರೆ ತ್ರಿಭುಜ ABC ಸರ್ವಸಮ ತ್ರಿಭುಜ DPQ ಆಗ್ತದೆ. ಆದ್ದರಿಂದ ತ್ರಿಭುಜ ABC ಮತ್ತು ತ್ರಿಭುಜ DEF ಇವೆರಡು ಸಮರೂಪವಾಗಿರುವಂಥ ತ್ರಿಭುಜಗಳಾಗಿದ್ದಾವೆ ಅಂತ ನಾವು ಸಾಧನೆ ಮಾಡಬಹುದು.